ಹಾಯ್. ಹಲೋ ಮೇಘ್ನಾ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೇಳಿ ವಿಜಯ್ ಅವರೇ. ಅದು ನನ್ನ ವೈಫ್ ಪ್ರೆಗ್ನೆಂಟು, ಅದಕ್ಕೋಸ್ಕರ ಯಾವ ಮಗು ಅಂತ ತಿಳ್ಕೊಬೇಕಿತ್ತು. ಅದ್ಯಾಕೆ? ನಂಗೆ ಈಗ ಆಲ್ರೆಡಿ ಒಂದು ಹೆಣ್ಮಗು ಇದೆ, ಮತ್ತೆ ಇನ್ನೊಂದು ಹೆಣ್ಣಾದ್ರೆ ಭಾಳ ಕಷ್ಟ ಆಗುತ್ತೆ. ನಾನು ಬಹಳ ಕಡೆ ವಿಚಾರಿಸಿದೆ, ಆದರೆ ಯಾರೂ ಹೇಳಿಲ್ಲ. ಹೇಗಿದ್ರು ನೀವು ಡಾಕ್ಟರ್ ಅಲ್ವಾ, ಅದಕ್ಕೆ ಕೇಳೋಣ ಅಂತ. ಅಕಸ್ಮಾತ್ ಹೆಣ್ಮಗು ಅಂತ ಗೊತ್ತಾದ್ರೆ ಅಬೋರ್ಷನ್ ಮಾಡಿಸ್ತೀನಷ್ಟೇ. ಏಯ್! ಎಲ್ಲ ಮರೆತಿದ್ದ ಮೇಘನಾಗೆ ಮತ್ತೆ ಆ ಡಿಸೀಸ್ ಟ್ರಿಗರ್ ಆಗುತ್ತೆ. ಮೇಘನಾ ಎಷ್ಟೇ ಹೇಳಿದ್ರು ನಿಮ್ಮಣ್ಣ ಬಿಡೋಲ್ಲ. ನೀವ್ ಎಷ್ಟ್ ಸಲ ಹೇಳಿದ್ರು ಅಷ್ಟೇ, ನಾನು ಆ ಕೆಲಸ ಮಾಡಲ್ಲ, ನಿಮ್ಗೂ ಆ ಕೆಲಸ ಮಾಡಕ್ ಬಿಡಲ್ಲ. ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ. ಹಲೋ ಮೇಘ್ನಾ, ನಂಗೆ ಫೋನ್ ಮಾಡ್ಬೇಡಿ ಅಂತ ಹೇಳಿಲ್ವಾ? ಪ್ಲೀಸ್ ನಾನು ಸ್ವಲ್ಪ ಹೇಳದ್ ಕೇಳಿ. ನಾನು ಆ ಕೆಲಸ ಮಾಡಕ್ಕಾಗಲ್ಲ. ನೀವು ಫೋರ್ಸ್ ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕೊನೆಗೊಂದಿನ ಚಿಕ್ಕಮಗಳೂರಿನ ಸೃಷ್ಟಿ ಆಸ್ಪತ್ರೆಯಲ್ಲಿ ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಿ ಚೆಕ್ ಮಾಡಿಸಿದಾಗ ಅದು ಹೆಣ್ಣು ಮಗು ಅಂತ ಗೊತ್ತಾಗತ್ತೆ. ಆಗ ನಿಮ್ಮ ಅತ್ತಿಗೆ ಮೇಘನಾ ಹತ್ರ ಬಂದು ಹೇಗಾದ್ರೂ ಮಾಡಿ ಮಗುನ ಉಳಿಸ್ಕೊಡಿ ಅಂತ ಗೋಳಾಡ್ತಾಳೆ. ಪ್ಲೀಸ್ ಕಡೆ, ನಿನ್ ಕಾಲಿಗೆ ಬೀಳ್ತೀನಿ ಪ್ಲೀಸ್. ನಿನ್ ಗಂಡ ನನ್ನ ಮಾತನ್ನು ಕೇಳ್ತಾ ಇಲ್ಲ. ನೀನೇ ಡಿಸೈಡ್ ಮಾಡು, ನಿನ್ ಗಂಡ ಬೇಕಾ ಇಲ್ಲ ಮಗು ಬೇಕಾ? ನನಗೆ ನನ್ನ ಮಗುನೇ ಬೇಕು. ಆಗ ರೆಡಿ ಆಗುತ್ತೆ ನಿಮ್ಮಣ್ಣನನ್ನ ಸಾಯಿಸೋ ಪ್ಲಾನ್. ಅವತ್ತು ಅಬಾರ್ಷನ್ ಮಾಡಿಸೋದನ್ನ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿಸಿ ಆಂಟನಿ ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಆಗೋ ಥರ ಪ್ಲಾನ್ ಮಾಡ್ತಾಳೆ. ವಿಜಯ್ ನಿದ್ರೆಗೆ ಜಾರಿದ ತಕ್ಷಣ ಮೇಘನಾ ಜೋಲ್ಪಿಡೆನ್ ಅನ್ನೋ ಸ್ಪ್ರೇನ ತಂದು ವಿಜಯ್ ಮೂಗಿಗೆ ಹೊಡಿತಾಳೆ. ಈ ಜೋಲ್ಪಿಡೆನ್ ಅನ್ನೋದು ಒಂದು ಸೆಡೆಟಿವ್. ಇದನ್ನ ಯಾರೇ ಇನ್ಹೇಲ್ ಮಾಡಿದ್ರು ಡೀಪ್ ನಿದ್ರೆಗೆ ಹೋಗ್ತಾರೆ. ಆ ಸಮಯ ನೋಡಿಕೊಂಡು ನಿಮ್ಮಣ್ಣನ್ನ ಹ್ಯಾಂಗ್ ಮಾಡ್ತಾರೆ. ತಮಗೆ ಹೆಣ್ಣು ಮಗು ಇದೆ ಅಂತ ಗೊತ್ತಾಗಿ ನಿಮ್ಮಣ್ಣ ವಿಜಯ್ ಸೂಸೈಡ್ ಮಾಡಿಕೊಂಡ್ರು ಅಂತ ನಿಮ್ಮ ಅತ್ತಿಗೆ ನಿಮ್ಮ ತಂದೆಗೆ ಹೇಳ್ತಾರೆ. ನಿಮ್ಮ ತಂದೆ ಮರ್ಯಾದೆಗೆ ಅಂಜಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತ ಹೇಳ್ತಾರೆ. ನನ್ನ ಗಂಡನನ್ನ ನಾನೇ ಕೊಂದುಬಿಟ್ಟೆ ಅನ್ನೋ ಗಿಲ್ಟ್ನಿಂದ ನಿಮ್ಮ ಅತ್ತಿಗೆ ಆತ್ಮಹತ್ಯೆ ಮಾಡ್ಕೋತಾಳೆ. ಈ ವಿಚಾರ ಕೇಳಿ ಮೇಘನಾ ಕೂಡ ಅಪ್ಸೆಟ್ ಆಗ್ತಾಳೆ. ಅವಳ ಡಿಸೀಸ್ ಕೂಡ ಸಿವಿಯರ್ ಆಗುತ್ತೆ. ಹೆಣ್ಣು ಭ್ರೂಣ ಹತ್ಯೆ ಮಾಡೋರ್ನೆಲ್ಲ ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಅದರ ಪ್ರಕಾರ ಡಾಕ್ಟರ್ ಪ್ರಿಯಾಂಕಾ ಹತ್ರ ಅಬಾರ್ಷನ್ ಮತ್ತೆ ಫೀಟೋಸ್ ಐಡೆಂಟಿಫಿಕೇಶನ್ ಮಾಡಿಸೋಕೆ ಬರೋ ಪೇಷಂಟ್ಸ್ಗಳನ್ನೆಲ್ಲ ತನ್ನ ಹತ್ರ ಕರೆಸ್ಕೋತಾಳೆ. ಅಬಾರ್ಷನ್ ಮಾಡಿಸು ಅಂತ ನಿನ್ನ ಗಂಡ ಹೇಳ್ತಾ ಇರೋದು ಅದೊಂದು ಮಾನಸಿಕ ಕಾಯಿಲೆ. ಅದು ಹೋಗ್ಬೇಕು ಅಂದರೆ ಈ ಮಾತ್ರೆನ 1 ತಿಂಗಳು ಕೊಡು, ಅವನಿಗೆ ಗೊತ್ತಾಗದೆ ಇರೋ ಕೊಡು. ಅದೇ ಈ LSD ಟ್ಯಾಬ್ಲೆಟ್. ಒಬ್ಬ ನಾರ್ಮಲ್ ಮನುಷ್ಯ ಈ ಟ್ಯಾಬ್ಲೆಟ್ ತಗೊಂಡ್ರೆ ಡಿಪ್ರೆಷನ್ಗೆ ಹೋಗ್ತಾನೆ, ಆಂಗ್ಸೈಟಿ, ಪ್ಯಾರನೋಯಿಯಾ ಆಗುತ್ತೆ. ಅದು ಏನೋ ಗೊತ್ತಿಲ್ಲ ಸರ್, ತುಂಬಾ ಭಯ ಆಗ್ತಿದೆ. ಪ್ಯಾನಿಕ್ ಆದ್ರಂತೂ ಬಹಳ ಬೇಗನೆ ಸಾಯ್ತಾರೆ. ಒಬ್ಬರನ್ನ ಪ್ಯಾನಿಕ್ ಮಾಡಬೇಕು ಅಂದ್ರೆ ಅದು ಮೇಘನಾ ಒಬ್ಬಳ ಕೈಯಿಂದ ಸಾಧ್ಯ ಇಲ್ಲ. ಆಗ ಅವಳಿಗೆ ನೆನಪಾಗೋದೆ ಗೋಪಾಲಯ್ಯ ಮತ್ತೆ ನೀಲಮ್ಮ. ಈ ನೀಲಮ್ಮ ಬೇರೆ ಯಾರೂ ಅಲ್ಲ, ಮೇಘನಾಳ ಸ್ವಂತ ಅಕ್ಕ. ಭ್ರೂಣ ಹತ್ಯೆ ಮಾಡೋರೆಲ್ಲ ಅಪರಾಧಿಗಳು, ಕೊಲೆಗಡುಕರು ಅಂತ ಹೇಳಿ ಗೋಪಾಲಯ್ಯನ ನೀಲಮ್ಮನ ಮೈಂಡ್ ಅನ್ನ ಕಂಟ್ರೋಲ್ ತಗೋತಾಳೆ. ಮೇಘನಾ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾಳೆ. ನಂತರ ಇವಳು ಯಾರ್ಯಾರಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ಲೋ ಅವರ ಗಂಡಂದ್ರಿಗೆಲ್ಲ ಫೋನ್ ಮಾಡಿ, ಹಲೋ, ಚಿಕ್ಕಮಂಗ್ಳೂರಲ್ಲಿ ಒಂದು ಆಸ್ಪತ್ರೆ ಇದೆ, ಅಲ್ಲಿ ಹೋಗಿ ನಿಮ್ಮ ಕೆಲಸ ಎಲ್ಲ ಆಗುತ್ತೆ. ಅದನ್ನ ನಂಬಿ ಕೆಲವರು ಅಲ್ಲಿಗೆ ಬರ್ತಾರೆ. ಆಗ ಬಂದವರನ್ನ ಮಂಜುನಾಥನ ಮುಖಾಂತರ ಗೆಸ್ಟ್ ಹೌಸ್ ಬರೋ ಹಾಗೆ ಮಾಡಿ ಮಂಜುನಾಥ್ ಅವ್ರು ಕಳಿಸಿದ್ರು. ನಮ್ಮ ಮಂಜುನಾಥ್ ಕಳ್ಸದ್ನಾ? ಅಲ್ಲಿಗೆ ಬಂದ ಮೇಲೆ ನೀಲಮ್ಮ ದೆವ್ವದ ರೀತಿಯಲ್ಲಿ ಆಕ್ಟ್ ಮಾಡ್ತಾಳೆ. ಸೊ ಎಲ್ಲರೂ ದೆವ್ವ ಇದೆ ಅಂತ ಹೆದರಿ ರಾತ್ರೋರಾತ್ರಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಆ ಗಂಡಂದ್ರಿಗೆಲ್ಲ ಆ ದೆವ್ವ ನೋಡಿದ ಮೇಲೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಯೂಶಲಿ ಪ್ಯಾನಿಕ್ ಆದವ್ರಿಗೆ 1 ನಿಮಿಷ ಕಳೆಯೋದು ತುಂಬಾ ಕಷ್ಟ. ಇದೇ ಇಶ್ಯೂಸ್ ಇಂದ ಆ ದೆವ್ವದ ಹೆದರಿಕೆಯಲ್ಲೇ ಸೂಸೈಡೂ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಈ ಮನೆ ಬಿಟ್ಟು ಹೋದವರೇ ನಿಮ್ಮಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿ ಬಂದಿರೋದು. ಇದೇ ನಡೆದಿತ್ತು ಪೃಥ್ವಿ.
ಮೇಘನ ಮಾಡಿದ ತಪ್ಪೆ ಇದನ್ನೆಲ್ಲ ಮಾಡಿದ್ದು ಆ ಭ್ರೂಣಗಳನ್ನು ಉಳಿಸ್ಕೊಳ್ಳೋದಕ್ಕೆ.